ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ತೊಟ್ಟಿಮಾವಿ ಶ್ರೀ ಮುತ್ಯಾಲಮ್ಮ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಯೋಜಕರಾದ ರಾಜೀವ್ ಗೌಡ್ರು ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ತೊಟ್ಟಿಮಾವಿಯ ಶ್ರೀ ಮುತ್ಯಾಲಮ್ಮ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷವೂ ಹೊಸ ವರ್ಷದ ಮೊದಲನೇ ದಿನದಂದು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇದೇ ದೇವಾಲಯಕ್ಕೆ ರಾಜೀವ್ ಗೌಡ್ರು ಹೊಸ ವರ್ಷದ 2ನೇ ದಿನವಾದ ಇಂದು ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ದೇವಿಯಲ್ಲಿ ಬೇಡಿಕೆಗಳನ್ನು ಮೊರೆ ಇಟ್ಟು ಕ್ಷೇತ್ರದ ಜನರಿಗೆ ಒಳ್ಳೆಯ ಬೆಳೆ ಹಾಗೂ ಅವರ ಸಂಪತ್ತು ವೃದ್ಧಿಯಾಗಲಿ, ಆರೋಗ್ಯ ಐಶ್ವರ್ಯ ಹೆಚ್ಚಾಗಲಿ ಎಂದು ದೇವಿಯಲ್ಲಿ ಮೊರೆ ಇಟ್ಟರು. ನಂತರ ಮುತ್ಯಾಲಮ್ಮ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ರಾಜೀವ್ ಗೌಡರು ಧನಸಹಾಯವಾಗಿ ಚೆಕ್ಕನ್ನು ಆಯೋಜಕರಾದ ನಾಗರಾಜರವರಿಗೆ ವಿತರಿಸಿದರು. ನಂತರ ದೇವಾಲಯದ ಆಯೋಜಕರಾದ ಜಂಗಮಕೋಟೆ ನಾಗರಾಜರವರು ರಾಜೀವ್ ಗೌಡ್ರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಹಿರೇಮಲ್ಲ ಕೃಷ್ಣಪ್ಪ, ನರೇಂದ್ರ, ಮನು ತೊಟ್ಲಿಗ್ಯಾನಹಳ್ಳಿ, ಎಣ್ಣೂರು ಮಂಜುನಾಥ್, ಬೈರೇಗೌಡ, ದೇವರಾಜು, ಜಂಗಮಕೋಟೆ ಮುನ್ರಾಜು ಕುಟ್ಟಿ ಹಾಗೂ ಇತರರು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಪ್ರತಿ ವರ್ಷ ನ್ಯೂ ಇಯರ್ ಫಸ್ಟ್ಗೆ ಹೇಳಿ ಸರ್. ಎಲ್ಲರೂ ನಮಸ್ಕಾರ. ಇವತ್ತು ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ವರ್ಷ ಪ್ರತೀತಿಯಂತೆ ಹೊಸ ವರ್ಷದ ದಿನ ಇಲ್ಲಿ ಪೂಜಾ ಕಾರ್ಯಗಳು ನೆರವೇರಿಸೋದು ಭಾಳ ಸಂಭ್ರಮ ಸಡಗರದಿಂದ. ಸುಮಾರು 20-25 ಸಾವಿರಕ್ಕೂ ಹೆಚ್ಚಿನ ಜನ ಭಾಗಿಯಾಗ್ತಾರೆ ವರ್ಷ. ಕಾರಣಾಂತರಗಳಿಂದ ನಾನು ನಿನ್ನೆ ಬರಬೇಕಾಗಿತ್ತು. ನಾನೆಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದರಿಂದ ಅಲ್ಲಿ ಫ್ಲೈಟ್ ಸಿಗದೆ ಬರೋಕ್ಕಾಗಲಿಲ್ಲ. ಇವತ್ತು ಅದಕ್ಕೆ ಬಂದು ದೇವಿ ತಾಯಿ ಅಮ್ಮನ ದರ್ಶನ ಮಾಡಿ ಪೂಜೆ ಸಲ್ಲಿಸಿ, ಆ ತಾಯಿ ಅಂತಂದರೆ ನಮಗೆ ಭಕ್ತಿ, ಆ ತಾಯಿ ಅಂತಂದರೆ ಒಂದು ನಂಬಿಕೆ. ಏನೇ ಆ ತಾಯಿ ಹತ್ರ ಬಂದು ವರ್ಷ ಭಕ್ತಾದಿಗಳೆಲ್ಲರೂ ಕೂಡ ಬರ್ತಾರೆ. ಬಂದು ಏನೇ ಒಂದು ಕೋರಿಕೆ ಇಟ್ಟರು ಆ ತಾಯಿ ಆ ಕೋರಿಕೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಕೂಡ ಕೋರಿಕೆ ಇಟ್ಟಿದ್ದೀನಿ. ಆ ಕೋರಿಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ರೈತಾಪಿ ವರ್ಗನೇ ಹೆಚ್ಚಾಗಿ ಕೂಡಿರೋದ್ರಿಂದ ಎಲ್ರಿಗೂ ಕೂಡ ಆರ್ಥಿಕವಾಗಿ ಸದೃಢವಾಗಿರೋಂಗೆ ಆ ತಾಯಿ ಆಶೀರ್ವಾದ ಮಾಡಲಿ. ಓದ್ತಾ ಇರೋಂಥೆಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಲಿ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಸಮಸ್ತ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯೂ ಕೂಡ ಏನು ಆರ್ಥಿಕವಾಗಿದ್ದಾರೆ ಅದರ 10 ಪಟ್ಟು ಹೆಚ್ಚಿಗೆ ಒಳ್ಳೆಯದಾಗಲಿ ಅನ್ನೋ ಥರ ತಾಯಿಯಲ್ಲಿ ಕೋರಿಕೆ ಇಟ್ಟಿದ್ದೀವಿ. ತಾಯಿ ಖಂಡಿತ ಈಡೇರಿಸ್ತಾರೆ ನಂಬಿಕೆ ಇದೆ. ಮುಂದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2028ರ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಸೇವೆ ಮಾಡೋ ಭಾಗ್ಯ ಕೂಡ ತಾಯಿ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತೀವಿ. ತಾಯಿಯಲ್ಲಿ ಮೊರೆ ಇಟ್ಟಿದ್ದೀವಿ, ಕೋರಿಕೆ ಇಟ್ಟಿದ್ದೀನಿ. ಈಗ ಬರ್ತಾ ಇರುವಂಥ ಚುನಾವಣೆಗಳಿದ್ದಾವೆ. ನಮ್ಮಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್, ಪಂಚಾಯತಿ ಎಲೆಕ್ಷನ್ಗಳಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆದ್ದು ಹೆಚ್ಚಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋದು ಆಗಲಿ ಅನ್ನೋ ಒಂದು ಕೋರಿಕೆ ಕೂಡ ತಾಯಿಯಲ್ಲಿ ಇಟ್ಟಿದ್ದೀನಿ. ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ ಸರ್. ಇಲ್ಲಿ ತನಕ ತಾವು ಭಾಳಷ್ಟು ಸಮಾಜ ಸೇವೆಗಳೆಲ್ಲ ತೊಡಸ್ಕೊಂಡು ಬಂದಿದ್ದೀರಾ. ಸೊ ಹೊಸ ವರ್ಷದಲ್ಲಿ ಸೇವೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಕೂಡ ಈ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದ್ದೀರಾ ಸರ್. ಭಾಳಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಈ ವರ್ಷದಲ್ಲಿ ಪ್ರಾರಂಭದ ದಿನ ಆಗಿರೋದ್ರಿಂದನೂ ಈ ಕ್ಷೇತ್ರದ ಜನತೆಗೆ ಈ ವರ್ಷ ನಿಮ್ಮ ಕಡೆಯಿಂದ ಕೊಡುಗೆ ಜನತೆಗೆ ಸಂದೇಶ ಏನು ಸರ್? ಈಗ ನಮ್ಮ ಕ್ಷೇತ್ರಕ್ಕೆ ಕೊಡುಗೆ ಅಂತಂದರೆ ನಾನೇ ಕೊಡುಗೆ. ನಮ್ಮ 24 ಗಂಟೆ ಈ ಒಂದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಥ ಸಣ್ಣವರಿರಲಿ, ದೊಡ್ಡವರಿರಲಿ, ಜನಸಾಮಾನ್ಯರು ಯಾರೆಲ್ಲ ನಮ್ಮನ್ನು ನಂಬಿದ್ದಾರೆ ಅಂಥವ್ರ ಒಂದು ಇದಕ್ಕೆ ಖಂಡಿತವಾಗ್ಲೂ ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು ಶಕ್ತಿ ಮೀರಿ ಕೆಲಸ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನನ್ನ ಕೈಲಾದಂಥ ಸಹಾಯ ಮಾಡೋದಕ್ಕೂ ದೇವಸ್ಥಾನಗಳ ವಿಚಾರ ಇರ್ಬೋದು, ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ವಿಚಾರದಲ್ಲಿರ್ಬೋದು, ಇಲ್ಲೇನೇ ತೊಂದರೆ ತಾಪತ್ರಯಗಳಿದ್ದರೆ ಕೂಡ ಅದಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆ ಕೊಟ್ಟು ಖಂಡಿತವಾಗ್ಲೂ ನಿಲ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ 2026 ಎಲ್ರಿಗೂ ಕೂಡ ಈಗ ಸ್ಥಳೀಯ ಚುನಾವಣೆಗಳು ಬರೋದಿದೆ. ಆ ಸ್ಥಳೀಯ ಚುನಾವಣೆಗಳಲ್ಲಿ ಗೆದ್ದು ಆ ಜನರ ಆ ಊರನ್ನ ಒಂದು ಅಭಿವೃದ್ಧಿ ಮಾಡಿಸ್ಬೇಕು ಅಂದರೆ ಮೇಯ್ನ್ ಸ್ಥಳೀಯ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಅಲ್ಲಿ ನಮ್ಮ ಮೆಂಬರ್ಸ್ ಗೆಲ್ಲಬೇಕಾಗತ್ತೆ. ಗೆದ್ದು ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂದರೆ ನಮ್ಮ ಭಾರತದ ಹಳ್ಳಿಗಳ ದೇಶ ಆಗಿರೋದ್ರಿಂದ ಹಳ್ಳಿಗಳು ಉದ್ಧಾರ ಆದರೆ ನಮ್ಮ ಭಾರತ ದೇಶ ಉದ್ಧಾರ ಆಗುತ್ತೆ. ಹಂಗಾಗಿ ಇವತ್ತು ಹಳ್ಳಿಗಳು ಉದ್ಧಾರ ಆಗಬೇಕು ಅಂತಂದರೆ ಅಲ್ಲಿ ಪಂಚಾಯತಿಲಿ
ಮೆಂಬರ್ಸು ಭಾಳ ಮುಖ್ಯವಾಗಿರುತ್ತೆ. ಅಲ್ಲಿ ಏನು ತೊಂದರೆಗಳಿರುತ್ತೆ ಅದನ್ನು ಬಗೆಹರಿಸೋದಕ್ಕೆ ಅಲ್ಲಿ ಮಾತ್ರನೇ ಸಾಧ್ಯ ಆಗುತ್ತೆ. ಅವ್ರಿಗೆ ಏನು ಬೇಕೋ ಸಹಕಾರಿಯಾಗಿ ನಾನು ನಿಂತ್ಕೋತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಖಂಡಿತವಾಗೂ ನಮಗೇನಾದರೂ ನಮ್ಮೊಬ್ಬ ಅಭ್ಯರ್ಥಿಗಳಲ್ಲಿ ನಮ್ಮ ಮೆಂಬರ್ಸ್ ಗೆದ್ದಿರೋರು ಇದ್ದರೆ ಅಲ್ಲಿ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾನು ಕೂಡ ಅವ್ರಿಗೆ ಏನು ಬೇಕೋ ಸಪೋರ್ಟಾಗಿ ನಿಲ್ತೀನಿ ಅನ್ನೋ ಮಾತು. ಸರ್, ಈ ಬಾರಿ CM ಅವ್ರು ಕೂಡ ಕ್ಷೇತ್ರಕ್ಕೆ ಬಂದು ಕೆಲವೊಂದು ಯೋಜನೆಗಳನ್ನು ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ. ಸೊ ಪಂಚ ಗ್ಯಾರಂಟಿಗಳಿಂದ ಕೂಡ ಮುಂದಿನ ಒಂದು ಸ್ಥಳೀಯ ಚುನಾವಣೆಗಳಿಗೆ ನೀವು ಕಾಂಗ್ರೆಸ್ ಪಾರ್ಟಿಗೆ ನಿಮ್ಗೇನಾದ್ರು ಉಪಯೋಗ ಆಗ್ಬೋದಾ? 100% ಅದು ಉಪಯೋಗ ಆಗುತ್ತೆ. ಪ್ರತಿಯೊಂದು ಮನೆಗೂ ಇವತ್ತು ನಾವು ಏನು ಚುನಾವಣಾ ಪೂರ್ವದಲ್ಲಿ ನಾವೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ತಲೆ ಎತ್ತಿ ಧೈರ್ಯದಿಂದ ಹೋಗಿ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನಾವು ಸ್ಟ್ರಿಕ್ಟಾಗಿ ಎಲೆಕ್ಷನ್ ಮಾಡ್ಬೋದು. ಧೈರ್ಯವಾಗಿ ಒಂದು ಎಲೆಕ್ಷನ್ನಲ್ಲಿ ವೋಟ್ ಕೇಳ್ಬೋದು. ಯಾಕಂದರೆ ಎಲ್ರಿಗೂ ಕೂಡ ಇವತ್ತು ತಾಯಂದಿರಿಗೆ ಮನೆಯಲ್ಲಿ ಇವತ್ತು ಪ್ರತಿಯೊಂದು ಮನೆಗೂ 2,000 ರೂಪಾಯಿ ಇರ್ಬೋದು, ಗೃಹಜ್ಯೋತಿದು ಇರ್ಬೋದು, ಈಗ ಶಕ್ತಿ ಯೋಜನೆ ಇರ್ಬೋದು, ಎಲ್ಲ ಏನು 5 ಗ್ಯಾರಂಟಿಗಳು ಕೊಟ್ಟು 5 ಗ್ಯಾರಂಟಿಗಳು ಸಕ್ಸಸ್ ಆಗಿದೆ. ಹಾಗಾಗಿ ನಮ್ಮದು ಚುನಾವಣೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಬಹುಮತ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಕ್ಷೇತ್ರದಲ್ಲಿ ಏನು ಪಂಚ ಗ್ಯಾರಂಟಿಗಳಿಗೆ ದುಡ್ಡು ಅಳವಡಿಸ್ಕೊಳ್ತಾ ಇರೋದ್ರಿಂದನೂ ಅಭಿವೃದ್ಧಿಗೆ ಕುಂಠಿತವಾಗ್ತಾ ಇದೆ ಅಂತಕ್ಕಂಥದ್ದು BJP ಅವರು ಆರೋಪ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾನೆ ಇದೆ. ಈಗ ನಮ್ಮಲ್ಲಿ ಮೊನ್ನೆ ನಿಮಗೆಲ್ಲ ಗೊತ್ತಿದೆ, ದೊಡ್ಡ ಕಾರ್ಯಕ್ರಮನೇ ಮಾಡಿದ್ದೀವಿ. ಇಲ್ಲಿ ನಮ್ಮಲ್ಲಿ ಇವತ್ತು ಸರ್ಕಾರ ಇದೆ, ಸೋತಿದ್ರೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ಇವತ್ತು ಸುಮಾರು 600 ಕೋಟಿಗಿಂತ ಹೆಚ್ಚಿಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿದೆ. ಹಿಂದೆ ಇನ್ನೆಷ್ಟರ ಮಟ್ಟಿಗೆ ಇನ್ನೇನು ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಅನುದಾನಕ್ಕೆ ಏನು ಕೊಡಬೇಕಿತ್ತು ಅದಕ್ಕಿಂತ ಹೆಚ್ಚಿಗೆ ಅನುದಾನವೂ ಬಂದಿದೆ. ಗ್ಯಾರಂಟಿಗಳಲ್ಲಿ ಇವತ್ತೇನಾಗಿದೆ ಅಂದರೆ ಜನಸಾಮಾನ್ಯರಿಗೆ ಏನು ಸಣ್ಣ ಪುಟ್ಟ ರೀಚ್ ಆಗಬೇಕಿತ್ತು ಅದೆಲ್ಲವೂ ಸಿಗ್ತಾ ಇದೆ. ಈಗ ಒಂದು ತಾಯಂದಿರಿಗೆ ಕೊಡ್ತಾರಂತ ತಿಂಗಳು 2,000 ಇರ್ಬೋದು, ಅದು ಉಪಯೋಗ ಆಗ್ತಾ ಇದೆ. ಒಂದು ಸಣ್ಣ ಕುಟುಂಬ ಜೀವನ ಮಾಡ್ಕೊಳ್ಳೋದಕ್ಕೂ ಏನೋ ಒಂದು ಅವ್ರು ತೊಗೊಳೋದಕ್ಕೂ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಅದನ್ನು ಒಳ್ಳೆಯದೇ ಆಗ್ತಾ ಇದೆ. ಅನುದಾನಗಳಿಗಾಗಲಿ ಏನು ತೊಂದರೆ ಆಗಲಿಲ್ಲ. ಸಮರ್ಪಕವಾಗಿ ನಮ್ಮ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ DK ಶಿವಕುಮಾರಣ್ಣವರು, ಸಿದ್ದರಾಮಣ್ಣವರು ಒಳ್ಳೆಯ ಸರ್ಕಾರನ ನಿರ್ವಹಣೆ ಮಾಡ್ತಿದ್ದಾರೆ, ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ, ಯಾವುದೇ ಥರದ ತೊಂದರೆಗಳಿಲ್ಲ. ಓಕೆ, ಥ್ಯಾಂಕ್ಸ್. भरतवर्षे वर्तखण्डेऽस्मिन् वर्धमाने व्यवहारिके चान्द्रमाने मध्ये श्रीमतो विश्वस्नां संशये दक्षिणायने मन्त्रते वर्षे मासे शुक्लपक्षे तस्यां शुभदित्वा सहवासरस्तु ॐ भार्गवासुक्तायां शुभनक्षत्रे शुभयोगशुभकर्णे गुणविशेषेण विशिष्टायां शुभदितो मम उपार्थः समस्त दुष्टक्षेद्वार श्री परमेश्वर प्रीत्यर्थं मातो माध्यानिकमुक्ताम्बिकं तीर्थार्चनां कृष्ये तदङ्गत्वेन सेवाकर्ता गोत्रोद्भवस्य मुळूर गोत्रोद्भवस्य राजेगौडनामधेयस्य धर्मपद्यां सहनानामधेयस्य नमस्य ऋषि ABD ग्रुप् नामधेयस्य समस्त कुटुम्बस्य समस्त शिड्लघट्ट विधानसभा क्षेत्र मतदारस्य क्षेमस्थैर्य विजय आयुरारोग्यः ऐश्वर्याब्ध्यर्थं धर्मार्थकाम मोक्षः क्षेत्रविधानफलसिद्धिरस्तु विशेषेण विशिष्टायां शुभतितो समस्त सन्मङ्गलानि भवन्तु इष्टफलप्राप्तिरस्तु इष्टकार्यसिद्धिरस्तु इष्टकार्यनिर्विघ्नमस्तु समस्त सन्मङ्गलानि भवन्तु अभिवृद्धिरस्तु ಮುಂದಿನ ಶಾಸಕ ಸ್ಥಾನಕ್ಕೆ ನೀವು ಆಯ್ಕೆಯಾಗಿ ಯಶಸ್ಸಾಗಿ ಯಶವಂತ ನಾಮಧೇಯಸ್ಯ ಸಹ ಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ಆಯುರಾರೋಗ್ಯಃ ऐश्वर्याब्ध्यर्थं धर्मार्थकाम मोक्षः शतवेदाङ्कफलसिद्धिरस्तु इष्टकार्यसिद्धिरस्तु नागेन्द्र गोत्रोद्भवस्य उषा सुरेश कुमार नामधेयस्य अक्षय नामधेयस्य निश्चिता नामधेयस्य स्वाति नक्षत्रोद्भवस्य तुला राशिಯ पुत्रस्य सह कुटुम्बस्य क्षेमस्थैर्य विजय आयुरारोग्यः ऐश्वर्याब्ध्यर्थं धर्म ಇವಾಗ ಅಡ್ವಾನ್ಸ್ ಬುಕಿಂಗ್ ಮಾಡ್ತಾರೆ ಎಲೆಕ್ಷನ್ ನಿಮ್ಮನ್ನು ನಾನು ಹಾಕ್ತೀನಿ. ಹೌದು ಹೇಳಪ್ಪ. ನಾವು ಒಟ್ಟೋರು ಅಂದ್ರೆ ಏನು ಗೊತ್ತಾ, ಎಲ್ಲರೂ ಒಟ್ಟಿಗೆ ಸರ್ಕೊಂಡು ಸೇರಿಸೋರು ಪಂಚಿಯಿಂದ
ಇರುತ್ತೆ 1 ವರ್ಷ 2 ವರ್ಷ ರೂಢಿ ಆದರೆ ಇಲ್ಲಿ ಫೋಟೋ ಹಿಡ್ಕೊಂಡು ಇಲ್ಲೇ ಕ್ರೌಡ್ ಆಗ್ತಾರೆ. ಅವ ಬಂದ್ಬಿಡ್ತೀವಿರಮ್ಮ ನಿಮ್ಮ ಮನೆಗೆ. ತಗೊಂಡ್ಬರ್ತೀವಿ. ಎಲ್ಲ ವರ್ಷದ ಅದ್ರಲ್ಲಿ ಹಾಕ್ಬಿಟ್ರೆ ಚಿಕನ್ ಸಿಕ್ಕಂಗೆ ಆಗ್ತದೆ. ಇಲ್ಲಿ ನೋಡ್ರಿ ಅಣ್ಣ ಇಟ್ಕೊಳ್ರಿ ಹಿಂಗೆ ನೋಡ್ರಿ ಅಣ್ಣ. ಹಂಗೆ ರೀ ಅಣ್ಣ ಒಂದು ನಿಮಿಷ ಫೋಟೋ ಹಿಂಗೆಲ್ಲ ಇದೇನೋ ಕೊಡ್ತಾರೆ ಜನವರಿ ಫಸ್ಟ್ ಸೀರೆಗಳು ಎಲ್ಲ ಕೊಡ್ತೀವಿ. ಇಲ್ಲೆಲ್ಲ ಅದು ಗಡಿದಾಸಲ್ಲಿ ಸುಮಾರು ಇಲ್ಲ ಕೊಟ್ಟಿದ್ದೀವಿ. 2 ವರ್ಷ ಕೊಟ್ಟಿದ್ದು. 2 ವರ್ಷ 2 ವರ್ಷದಲ್ಲಿ ಇವಾಗ ಕೊಟ್ಟಿದ್ದು. ಚೆಕ್ ಕೊಡೋದು ಸ್ಕೂಲಲ್ಲಿ ಏನಪ್ಪ ನೀವೇ ಹೇಳ್ತೀರಲ್ಲ ನಾವು ಕೊಡ್ತಾರ ಕೊಡಲ್ಲ. ಇದು ರೆಡಿ ಮಾಡೋದು. ಚೆನ್ನಾಗಿ ಕಾಣಿಸ್ತದೆ ಬೆಳಕಾಗ. ಬ್ರದರ್ ಸ್ವಲ್ಪ ಅಣ್ಣ ಸ್ವಸ್ತಿಕ್ಕಿದೆ ಸ್ವಾಮಿಗಳೇ. ಅಣ್ಣ ಬರುತ್ತೆ ಸರ್. ಅಣ್ಣ ಇಲ್ಲಿ ನೋಡ್ರಿ ಚೆನ್ನಾಗಿ ಇಟ್ಕೊಳ್ಳಿ. ಸ್ಟೇಷನ್ ಅಂತ ಹೋಗ್ಬೇಕಾಯ್ತು. ಯಾವ ಸ್ಟೇಷನ್? ರೇವಣಸಿಂಹ ಸ್ಟೇಷನ್. ಏನು ಸಮಾಚಾರ? ಅಯ್ಯೋ